ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನೀವೆಲ್ಲರೂ ವೆಯ್ಟ್ ಮಾಡ್ತಿದ್ದಂಥ ನಾದಿನಿ ಸೀಮಂತದ ವ್ಲಾಗ್ ಕೊನೆಗೂ ಬಂದಿದೆ. ಆಯ್ತು, ಹಾಯ್ ಮಾಡು, ಹಾಯ್ ಮಾಡು, ಗುಡ್ ಬಾಯ್. ಸೊ ಸೀಮಂತ ಇದ್ದಿದ್ದು ಭದ್ರಾವತಿಯಲ್ಲಿ. ಅಪ್ಪ ಅಮ್ಮ ಕೂಡ ಬಂದಿದ್ರು ತರೀಕೆರೆಗೆ. ಇಲ್ಲಿಂದ ನಾವು ಎಲ್ಲರೂ ಭದ್ರಾವತಿ ಹೋಗ್ತಿದ್ದೀವಿ. ಚೆನ್ನಾಗಿದೆ, ಹೇರ್ಡೂ ಚೆನ್ನಾಗಿದೆ. ಶರ್ಮಿಳಾ ಅಮ್ಮ ಬರಲಿಲ್ಲ? ಇಲ್ಲ, ಆಂಟಿ. ಸೊ ಅತ್ತೆಯವರೆಲ್ಲ ಬಂದು ಆಲ್ರೆಡಿ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದರು. ಹಾಗೆ ಪ್ರೇಮ ಆಂಟಿ ಅವರು, ಅವ್ರ ಫ್ಯಾಮಿಲಿ ಕಡೆಯವರು ಎಲ್ಲ ಆಲ್ರೆಡಿ ಬಂದಿದ್ದಾರೆ. ನೋಡ್ತಿರ್ಬೋದು ನೀವು ಯಾವ ರೀತಿ ಎಲ್ಲ ತಿಂಡಿ ಐಟಮ್ಸು, ಫ್ರೂಟ್ಸು ಎಲ್ಲ ಅರೇಂಜ್ ಮಾಡಿದ್ದಾರೆ ಅಂತ. ಇದು ಸ್ಟೇಜ್ ಡೆಕೋರೇಷನ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಚರಿತ್ ಆಲ್ರೆಡಿ ಅವರ ಅಜ್ಜಿ ಹತ್ರ ಹೋಗ್ಬಿಟ್ಟಿದ್ದಾನೆ. ಸ್ವಾತಿ ಸೀರೆ, ಸ್ವಾತಿ ಮೇಕಪ್ಪು, ಹೇರ್ ಸ್ಟೈಲ್ ಎಲ್ಲನೂ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಆಗಿತ್ತು. ಮೇಕಪ್ ಆರ್ಟಿಸ್ಟ್ ಲಿಂಕ್ ಡೀಟೇಲ್ಸ್ನ ನಾನು ಹಾಕಿರ್ತೀನಿ. ಶರ್ಮಿಳಾ ಅಂತ, ತುಂಬ ಚೆನ್ನಾಗಿ ಮಾಡ್ತಾರೆ. ದಾವಣಗೆರೆ, ಶಿವಮೊಗ್ಗ ಸುತ್ತಮುತ್ತ ಯಾವುದೇ ಊರಲ್ಲಿ ಇದ್ರೂ ಅವರು ಬಂದು ಮಾಡಿಕೊಡ್ತಾರೆ ಮೇಕಪ್ಪು. ತುಂಬ ಅಂದರೆ ತುಂಬಾ ಪ್ರೊಫೆಷ್ನಲ್, ನ್ಯಾಚುರಲ್ಲು ಕಾಣೋ ಥರ ಮಾಡ್ತಾರೆ. ಆಲ್ರೆಡಿ ಸಮ್ಮರ್ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿದೆ. ತುಂಬ ಅಂದರೆ ತುಂಬ ಸೆಕೆ. ಪಾಪ ಫುಲ್ ಸುಸ್ತಾಗಿಬಿಟ್ಟಿದ್ಲು ಸ್ವಾತಿ. ಸೆಕೆ ಆಗ್ತಾಯಿದೆ ತುಂಬ ಅಂತ ಹೇಳ್ತಾ ಇದ್ಲು. ಈಗ ನಾವೆಲ್ಲರೂ ಒಂದೊಂದು ತಿಂಡಿ ಐಟಮ್ಸು ಎಲ್ಲನೂ ಪ್ಲೇಟ್ಸ್ನ ಇಟ್ಕೊಂಡು, ಹಾಗೆಯೇ ಆರತಿ ತಟ್ಟೆ ಎಲ್ಲ ಇಟ್ಕೊಂಡು ಸ್ವಾತಿನ ಸ್ಟೇಜ್ವರೆಗೂ ಕರ್ಕೊಂಡು ಬರ್ತಾ ಇದ್ದೀವಿ. ಈಗ ಮೊದಲಿಗೆ ಸಂದೀಪ್ ಬಂದು ಸ್ವಾತಿಗೆ ಅರಿಶಿನ ಕುಂಕುಮ ಇಟ್ಟು ಹಾರ ಹಾಕಿ ಹೋಗ್ತಾರೆ. ಅದಾದಮೇಲೆ ಒಬ್ಬೊಬ್ಬರು ಮುತ್ತೈದೆ ಬಂದು ಮಡ್ಲಕ್ಕಿ ತುಂಬಿಸೋದು, ಅರಿಶಿನ ಕುಂಕುಮ ಹಚ್ಚೋದು, ಆರತಿ ಮಾಡೋದು, ಹೂ ಮುಡ್ಸೋದು ಇದೆಲ್ಲ ನಡೆಯುತ್ತೆ. ಒಬ್ಬೊಬ್ಬರಾಗಿ ಬಂದು ಎಲ್ಲ ಶಾಸ್ತ್ರ ಮಾಡಿ ಹೋಗ್ತಾರೆ. ಅದನ್ನು ನೀವು ನೋಡ್ಬೋದು. ಇಲ್ಲಿ ನೋಡಿ, ನಮ್ಮ ಕ್ಯಾಮ್ರಾಮನ್ನ ಅಡ್ಡ ಕರೆಕ್ಟಾಗಿ ನಾನು ಎಲ್ಲಿ ಕ್ಯಾಮ್ರಾ ಇಟ್ಟಿದ್ನೋ ಅಲ್ಲೇ ಅವ್ರದ್ದು ಲೈಟಿಂಗ್ದೊಂದು ಸ್ಟ್ಯಾಂಡ್ ಇಟ್ಬಿಟ್ಟಿದ್ದಾರೆ. ಕರೆಕ್ಟ್ ಸೆಂಟ್ರಿಗೆ ಅಡ್ಡ ಇಟ್ಬಿಟ್ಟಿದ್ದಾರೆ. ನಾನು ಆಮೇಲೆ ಹೋಗಿ ನೋಡಿಕೊಂಡೆ. ಆಮೇಲೆ ಸ್ವಲ್ಪ ಕ್ಯಾಮ್ರಾ ಅಡ್ಜಸ್ಟ್ ಮಾಡಿದ್ದೀನಿ. ಅವಾಗ ನಿಮಗೆ ಇನ್ನೂ ಸ್ವಲ್ಪ ಕ್ಲಿಯರಾಗಿ ಕಾಣುತ್ತೆ. ಸ್ವಾತಿ ಅಂತೂ ತುಂಬ ಅಂದರೆ ತುಂಬ ಲಕ್ಷಣವಾಗಿ ಕಾಣಿಸ್ತಿದ್ಲು. ಎಲ್ಲರೂ ಬಂದಿರೋರೆಲ್ಲರೂ ಇಷ್ಟು ಲಕ್ಷಣವಾಗಿ ಕಾಣಿಸ್ತಿದ್ದಾಳೆ, ಹೆಣ್ಮಗುನೇ ಆಗುತ್ತೆ, ನಿಮ್ಮಂಗೆ ಲಕ್ಷಣವಾಗಿರೋ ಹೆಣ್ಮಗು ಆಗುತ್ತೆ ಅಂತ ಹೇಳ್ತಾಯಿದ್ರು. ನಿಮ್ಗೇನು ಅನಿಸುತ್ತೆ? ಗಂಡು ಮಗು ಆಗುತ್ತೆ ಅನಿಸುತ್ತಾ, ಹೆಣ್ಮಗು ಆಗುತ್ತೆ ಅನಿಸುತ್ತಾ ಅಂತ ಗೆಸ್ ಮಾಡಿ ಕಮೆಂಟಲ್ಲಿ ಬರ್ದು ತಿಳಿಸಿ. ಜಸ್ಟ್ ಫನ್ ಅಷ್ಟೇ. ಯಾವ ಬೇಬಿ ಆದರೂ ಖುಷಿನೇ. ಯಾರು ಗೆಸ್ ಕರೆಕ್ಟ್ ಆಗುತ್ತೆ ಅಂತ ಕೊನೆಗೆ ನೋಡೋಕ್ಕೆ ಖುಷಿಯಾಗಿರುತ್ತೆ, ಎಕ್ಸೈಟ್ಮೆಂಟ್ ಇರುತ್ತೆ ಅಂತ ಅಷ್ಟೇ. ನಾನು ಯಾವ ಡ್ರೆಸ್ ಹಾಕ್ಕೊತೀನಿ ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ತೋರಿಸಿದ್ದೆ. ನಾನು ಲೆಹೆಂಗಾ ಎಲ್ಲ ಆರ್ಡ್ರ್ ಮಾಡಿರೋದು. ಬಟ್ ಅದಕ್ಕೋಸ್ಕರ ನಾನು 1 ವೀಕಿಂದ ಒಂದು ಚಾಲೆಂಜ್ ತೊಗೊಂಡಿದ್ದೆ. ಗ್ಲಾಸ್ ಸ್ಕಿನ್ ರಿಫ್ಲೆಕ್ಷನ್ ಚಾಲೆಂಜ್ ಅಂತ ಅದರ ಹೆಸರು. ಅಂದರೆ ನೀವು 1 ವೀಕ್ ರೈಸ್ ಫೇಸ್ ರೇಂಜ್, ಮಾಮಾಅರ್ತ್ ಅವರ ರೈಸ್ ಫೇಸ್ ರೇಂಜಿನ ಫೇಸ್ ವಾಶು ಮತ್ತು ಸನ್ಸ್ಕ್ರೀನು 7 ಡೇಸ್ ಕಂಟಿನ್ಯೂಸಿಗೆ ಅಪ್ಲೈ ಮಾಡಿ ಬಿಫೋರ್ ಆ್ಯಂಡ್ ಆಫ್ಟರ್ ನಿಮಗೆ ಡಿಫ್ರೆನ್ಸ್ ಚೆನ್ನಾಗಿ ಗೊತ್ತಾಗುತ್ತೆ ಅಂತ ಇತ್ತು ಚಾಲೆಂಜು. ಸೊ ನಾನು ಟ್ರೈ ಮಾಡೋಣ ಅಂತ ಪ್ರತಿದಿನ ತಪ್ಪದಲ್ಲೇ ಈ 2 ಪ್ರಾಡಕ್ಟ್ಸ್ನ ನಾನು ನನ್ನ ಸ್ಕಿನ್ ಕೇರ್ ರುಟೀನಲ್ಲಿ ಕರೆಕ್ಟಾಗಿ ಫಾಲೋ ಮಾಡ್ತಿದ್ದೆ. ನಾನು ಆಲ್ರೆಡಿ 1 ಪ್ಯಾಕೆಟ್ ಖಾಲಿ ಮಾಡಿದ್ದೀನಿ. ಈ ರೈಸ್ ಫೇಸ್ ವಾಶ್ ನಾನು ತುಂಬ ಅಂದರೆ ತುಂಬಾ ಫೇವ್ರೇಟ್. ಸೆಕೆಂಡ್ ಪ್ಯಾಕ್ ಓಪನ್ ಮಾಡ್ತಿರೋದು. ಇದು ಜಸ್ಟ್ ಒಂದು ಬಟಾಣಿ ಸೈಜ್ ಡ್ರಾಪ್ ಅಷ್ಟು ಯೂಸ್ ಮಾಡಿದ್ರೆ ಸಾಕು, ಚೆನ್ನಾಗಿ ನೊರೆ ಬರುತ್ತೆ, ಚೆನ್ನಾಗಿ ಕ್ಲೀನ್ ಅನಿಸುತ್ತೆ. ಇದರಲ್ಲಿರೋ ಕೀ ಇಂಗ್ರೀಡಿಯೆಂಟ್ಸ್ ನಿಮಗೆ ಗೊತ್ತಿರೋ ಹಾಗೆ ರೈಸ್ ವಾಟರು, ಅದ್ರ ಜೊತೆಗೆ ನಯಾಸಿನಮೈಡು. ರೈಸ್ ವಾಟರು ಕೊಲಾಜನ್ ಪ್ರೊಡಕ್ಷನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಹಾಗೆ ನಯಾಸಿನಮೈಡು ಡೆಡ್ ಸ್ಕಿನ್ನ ರಿಮೂವ್ ಮಾಡುತ್ತೆ. ಹಾಗೆಯೇ ಓಪನ್ ಪೋರ್ಸ್ನ ಮಿನಿಮೈಸ್ ಮಾಡುತ್ತೆ. ಇದರಿಂದ ನಮಗೆ ಫ್ರೆಶ್ ಹೆಲ್ದಿ ಸ್ಕಿನ್ ಕೊಡುತ್ತೆ.
ಹಾಗೆಯೇ ಇದು ನಾನು ಇದಾದಮೇಲೆ ರೈಸ್ ಸನ್ಸ್ಕ್ರೀನ್ ಜೆಲ್ಲನ್ನು ಅಪ್ಲೈ ಮಾಡ್ತಿದ್ದೀನಿ. ಇದರಿಂದ ನಮಗೆ UVA ಆ್ಯಂಡ್ B ಪ್ರೊಟೆಕ್ಷನ್ ಸಿಗುತ್ತೆ. SPF 50 ಇದೆ ಇದರಲ್ಲಿ, PA+++. ಲೈಟ್ ವೆಯ್ಟ್ ಫಾರ್ಮುಲಾ, ಒಂಚೂರು ಸ್ಟಿಕ್ಕಿ ಅನ್ಸೋದಿಲ್ಲ, ವೈಟ್ ಕಾಸ್ಟ್ ಕೂಡ ಇರೋದಿಲ್ಲ. ನನಗಂತೂ ಇದರಿಂದ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ನಿಮಗೆ ಮಾಮಾಅರ್ತ್ ಅವರ ಗುಡ್ನೆಸ್ ಇನಿಷಿಯೇಟಿವ್ ಬಗ್ಗೆ ಹೇಳ್ತಾ ಇರ್ತೀನಿ ನಾನು. ಪ್ಲ್ಯಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ಪ್ರಕಾರ ಅವರು 2025 ಒಳಗೆ 1 ಮಿಲಿಯನ್ ಟ್ರೀಸ್ನ ಪ್ಲ್ಯಾಂಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಿಮ್ಮ ಪ್ರತಿ ಆರ್ಡ್ರನ್ನೂ ಒಂದು ಟ್ರೀಗೆ ಲಿಂಕ್ ಮಾಡ್ತಾರೆ, ನೀವು ಟ್ರ್ಯಾಕ್ ಕೂಡ ಮಾಡ್ಬೋದು. ಅವರ ಆಫ್ಲೈನ್ ಪ್ರೆಸೆನ್ಸ್ ಬಗ್ಗೆ ಹೇಳಲೇಬೇಕಾಗಿಲ್ಲ. ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ಜೊತೆಯಲ್ಲಿ ನಾವು ನಿಯರ್ ಬೈ ಯಾವುದೇ ಸ್ಟೋರ್ಸಿಗೆ ಹೋದ್ರೂ ಅಲ್ಲಿ ಮಾಮಾಅರ್ತ್ ಪ್ರಾಡಕ್ಟ್ಸ್ ಸಿಗುತ್ತೆ, ಕಾಣಿಸುತ್ತೆ. ತುಂಬ ಖುಷಿಯಾಗುತ್ತೆ. ನಾವು ಆಲ್ರೆಡಿ ಯೂಸ್ ಮಾಡ್ತಿರೋ ಪ್ರಾಡಕ್ಟ್ಸ್ ಈಗ ಎಲ್ಲ ಕಡೆ ಸ್ಟೋರಲ್ಲಿ ಸಿಗುತ್ತೆ ಅಂತ ಗೊತ್ತಾಗಿ. ನೀವು ರೀಸೆಂಟಾಗಿ ಎಲ್ಲಿ ನೋಡಿದ್ರಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಿಮಗೆ ಬಿಫೋರ್ ಆ್ಯಂಡ್ ಆಫ್ಟರ್ ತೋರಿಸ್ತಿದ್ದೀನಿ. ಇದು 7 ಡೇಸ್ ಆದಮೇಲೆ ಎಷ್ಟು ಚೆನ್ನಾಗಿ ನನ್ನ ಸ್ಕಿನ್ನು ಗ್ಲೋ ಆಗ್ತಿದೆ ಅಂತ ನೀವು ನೋಡ್ಬೋದು. ಗ್ಲಾಸ್ ಥರ ಹೊಳಿತಾ ಇದೆ. ಕೂಪನ್ ಕೋಡ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ, ಸ್ಕ್ರೀನ್ ಮೇಲೆ ಕೂಡ ಡಿಸ್ಪ್ಲೇ ಆಗ್ತಿದೆ. ಅದನ್ನು ಯೂಸ್ ಮಾಡಿದ್ರೆ ನಿಮಗೆ ಮಾಮಾಅರ್ತ್ ಅವರ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪಲ್ಲಿ 20% ಡಿಸ್ಕೌಂಟ್ ಸಿಗುತ್ತೆ. ನಿಮಗೆ ಇವರ ಎಲ್ಲ ಪ್ರಾಡಕ್ಟ್ಸು ಅಮೆಝಾನ್, ಫ್ಲಿಪ್ಕಾರ್ಟ್, ಮಾಮಾಅರ್ತ್ ಅವರ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪ್ ಎಲ್ಲದರಲ್ಲೂ ಕೂಡ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬೇಕಾಗಿರೋ ಲಿಂಕ್ಸ್ ಎಲ್ಲ ಇರುತ್ತೆ, ಚೆಕ್ಔಟ್ ಮಾಡಿ ನೋಡಿ. ನನಗಂತೂ ನನ್ನ ಔಟ್ಫಿಟ್ಗೂ ಹಾಗೆ ನನ್ನ ಮೇಕಪ್ಗೂ ನನ್ನ ಸ್ಕಿನ್ನಿಗೂ ತುಂಬ ಕಾಂಪ್ಲಿಮೆಂಟ್ ಸಿಕ್ತು. ಅದಕ್ಕೋಸ್ಕರ ನಿಮಗೂ ಸಜೆಸ್ಟ್ ಮಾಡೋಣ, ನಾನು ಏನು ಯೂಸ್ ಮಾಡ್ತಿದ್ದೀನೋ ಅದು ಅಂತ ಹೇಳಿ ಸಜೆಸ್ಟ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದವರು ನೀವು ಟ್ರೈ ಮಾಡಿ ನೋಡ್ಬೋದು. ಈಗ ಅತ್ತೆ ಫಸ್ಟಿಂದ ಸ್ಟಾರ್ಟ್ ಮಾಡ್ತಿದ್ದಾರೆ. ಅರಿಶಿನ ಕುಂಕುಮ ಎಲ್ಲ ಹಚ್ತಾ ಇದ್ದಾರೆ. ಕಂಟಿನ್ಯೂಸ್ ಆಗಿ ನೀವು ಇನ್ನೆಲ್ಲರೂ ಒಬ್ಬರಾದ್ಮೇಲೆ ಒಬ್ಬರು ಬಂದು ಸ್ವಾತಿಗೆ ಅರಿಶಿನ ಕುಂಕುಮ ಹಚ್ಚಿ ಬಳೆ ಹಾಕೋದನ್ನು ನೋಡ್ಬೋದು. ಅತ್ತೆ ಆದಮೇಲೆ ಬರೋರು ಸಂದೀಪ್ ಅವರ ಅಕ್ಕ ಸೌಮ್ಯಕ್ಕ ಅಂತ. ಅವರಂತೂ ತುಂಬ ಸ್ವೀಟು, ತುಂಬ ಅಂದರೆ ತುಂಬಾ ಸಾಫ್ಟು. ಅವ್ರ ಮಗಳು ಮಾಧುರ್ಯ ಬಂದಿದ್ದಾಳೆ. ಅವಳನ್ನ ನೀವು ನನ್ನ ವ್ಲಾಗ್ಸಲ್ಲಿ ನೋಡಿರ್ತೀರ ಮುಂಚೆ. ಅವಳಿಗೂ ಚರಿತ್ ಅಂದರೆ ತುಂಬ ಇಷ್ಟ. ಹಾಗೆಯೇ ಸ್ವಾತಿಗೆ ತುಂಬ ಸೀರೆಗಳು ಸಿಕ್ಕಿದ್ದಾವೆ. ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿರೋವಂಥದ್ದು ಮಡ್ಲಕ್ಕಿಯಲ್ಲಿ ಸಿಕ್ಕಿದೆ. ಅದೆಲ್ಲನೂ ನಾನು ನಿಮಗೆ ಒಂದಿನ ಅಲ್ಲಿ ಹೋದಾಗ ಎಲ್ಲ ಸೀರೆನೂ ಓಪನ್ ಮಾಡಿ ತೋರಿಸ್ತೀನಿ. ನನಗಂತೂ ಕೆಲವೊಂದು ಫೇವ್ರೆಟ್ ಸ್ಯಾರೀಸ್ ಇದೆ, ಅದನ್ನೆಲ್ಲ ತೋರಿಸ್ತೀನಿ. ಹಾಗೆ ನಾವು ಸ್ವಾತಿ ಕೊಟ್ಟಿದ್ದ ಸೀರೆ, ಅಮ್ಮ ಸ್ವಾತಿ ಕೊಟ್ಟಿದ್ದ ಸೀರೆ, ಅತ್ತೆ ಕೊಡಿಸಿರೋದು, ಸ್ವಾತಿ ಅವ್ರ ಅತ್ತೆ ಅವಳಿಗೆ ಕೊಡಿಸಿರೋದು ಎಲ್ಲನೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಲೇಟೆಸ್ಟ್ ಡಿಸೈನ್ ಕಲೆಕ್ಷನ್ ಅದು ತೋರಿಸಿದ್ರೆ ನಿಮಗೂ ಕೂಡ ಈಗೇನು ಟ್ರೆಂಡಲ್ಲಿದೆ, ಯಾವ ಥರ ಗಿಫ್ಟ್ ಮಾಡ್ಬೋದು, ನಿಮಗೆ ಪರ್ಸ್ನಲಿ ತೊಗೋಬೇಕಂದ್ರೂ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಶೇರ್ ಮಾಡ್ತೀನಿ. ಬಟ್ ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಬಂದೇ ಬರುತ್ತೆ. ಅದ್ರ ಜೊತೆಗೆ ಸ್ವಾತಿ ಹಾಸ್ಪಿಟಲ್ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿದ್ಮೇಲೆ ಹಾಸ್ಪಿಟಲ್ ಬ್ಯಾಗಲ್ಲಿ ಏನೇನು ಇಟ್ಕೊಂಡಿದ್ದಾಳೆ ಅದನ್ನು ಕೂಡ ಮಾಡ್ತೀನಿ. ನಾನು ಪ್ರೆಗ್ನೆಂಟ್ ಆದಾಗೂ ಮಾಡಿದ್ದೆ, ಬಟ್ ಈಗ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟೆಡ್ ಏನಾದರೂ ಪ್ರಾಡಕ್ಟ್ಸ್ ಬಂದಿದ್ದರೆ, ಏನಾದರೂ ಯೂಸ್ಫುಲ್ ಅವಳೇನಾದರೂ ಜೋಡಿಸ್ಕೊಂಡಿದ್ರೆ ನೀವು ಯಾರಾದರೂ ಪ್ರೆಗ್ನೆಂಟ್ ಇರೋರಿಗೆ ಹೆಲ್ಪ್ ಆಗ್ಬೋದು ಅಂತ ಅದನ್ನು ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬೇರೆ ಇನ್ನೇನಾದರೂ ನಿಮ್ಗೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಹೇಳಿ, ಅದನ್ನು ಕೂಡ ನಾನು ವ್ಲಾಗ್ ಮಾಡಿ ಹಾಕ್ತೀನಿ. ನಾನು ಹೇಳಿದ್ನಲ್ಲ ಸೌಮ್ಯಕ ಅಂತ ಇವರೇ, ಅವ್ರ ಮಗಳು ಮಾಧುರ್ಯ, ಅವಳು ಕೂಡ ಸ್ವಾತಿ ಕುಂಕುಮ ಹಚ್ಬಿಟ್ಟು ಎಷ್ಟು ಖುಷಿ ಪಟ್ಲು ನೀವು ನೋಡ್ತಿರ್ಬೋದು.
ಇವರು ನಮ್ಮ ಚಿಕ್ಕತ್ತೆ, ನೀವು ನೋಡಿದ್ದೀರಲ್ಲ, ಅವ್ರ ಮೊಮ್ಮಗಳು ಲೆನಿತಾ, ಇವಳನ್ನು ಕೂಡ ನೋಡಿದ್ದೀರ. ಅಂದರೆ ತಮಿಳ್ನಾಡಿಗೆ ಎಲ್ಲರೂ ಬಂದಿದ್ರಲ್ಲ ಆವಾಗ. ಅವಳು ಇವತ್ತು ಯಾಕೋ ಇಷ್ಟೊಂದು ಜನ ನೋಡಿ ಸ್ವಲ್ಪ ಡಲ್ಲಾಗಿದ್ಲು. ಚರಿತು ಕೂಡ ಅಷ್ಟೇ, ಜಾಸ್ತಿ ಹೊತ್ತು ಒಳಗಡೆ ಇರಲಿಲ್ಲ. ಹೊರಗಡೆ ಹೋಗೋಣ ಅಂತ ಬರೀ ಕಾರ್ಗಳು ನಿಂತಿದ್ವಲ್ಲ, ಅಲ್ಲೇ ಆಟ ಆಡ್ತಿದ್ದ, ಬಿಸಿಲಲ್ಲಿ ಬೇಡ ಅಂದ್ರೂ. ಎಲ್ಲ ಮಕ್ಳಿಗೆ ಒಂಥರ ಜನಗಳು ನೋಡಿದ್ರೆ ಏನೋ ಒಂಥರ ಆಗುತ್ತೆ ಅನಿಸುತ್ತೆ. ಪಾಪ ಅವ್ರಿಗೂ ಅನ್ಕಂಫರ್ಟಬಲ್ಲು. ಇನ್ನು ಅಮ್ಮನ ಬಗ್ಗೆ ಅಂತ ಹೇಳೋದೇ ಬೇಡ, ಅಮ್ಮಂಗೆಲ್ಲ ವ್ಲಾಗ್ಸಲ್ಲೆಲ್ಲ ನೋಡಿರ್ತೀರ. ಸೊ ಅಮ್ಮನೂ ಕೂಡ ಬಂದಿದ್ದಾರೆ. ಇವರು ಗೌರಿ ಆಂಟಿ ಅಂತ ಬ್ಯಾಂಗ್ಳೂರಲ್ಲಿರ್ತಾರೆ. ನಮ್ಮತ್ತೆ ಕಾಲೇಜ್ ಡೇಸಿಂದನೂ ಕ್ಲೋಸ್ ಫ್ರೆಂಡ್ಸು ಇಬ್ಬರೂ. ಸೊ ಅವರು ಕೂಡ ಬಂದಿದ್ದಾರೆ. ರಿಲೇಟಿವ್ ಕೂಡ ಆಗಬೇಕು, ಫ್ರೆಂಡ್ ಕೂಡ ಆಗಬೇಕು. ಇವರು ಇಂದು ಆಂಟಿ ಅಂತ. ಇವ್ರ ಮನೆಗೆ ನಾವು ಲಾಸ್ಟ್ 1-2 months ಬ್ಯಾಕ್ ಡಿನ್ನರ್ಗೆ ಇನ್ವೈಟ್ ಮಾಡಿದ್ದಾಗ ಹೋಗಿದ್ವಿ. ಅಲ್ಲೆಲ್ಲ ನನ್ನ ಮನೆ ಹೋಮ್ ಟೂರ್ ಎಲ್ಲ ತೋರಿಸಿದ್ದೆ. ಇವರು ಶಿವಮೊಗ್ಗದಲ್ಲಿರ್ತಾರೆ. ಇವರ ಹಸ್ಬೆಂಡು ನಮ್ಮ ಅಪ್ಪಾಜಿ ತುಂಬ ಕ್ಲೋಸ್ ಫ್ರೆಂಡ್ಸು. ಅವರು ಕೂಡ ಕಾಲೇಜ್ ಡೇಸಿಂದ ಫ್ರೆಂಡ್ಸು, ಫ್ಯಾಮಿಲಿ ಫ್ರೆಂಡು, ರಿಲೇಟಿವ್ ಎಲ್ಲನೂ ಆಗಬೇಕು. ಅವ್ರ ಮಕ್ಕಳು ಕೂಡ ನಮಗೆಲ್ಲ ತುಂಬ ಕ್ಲೋಸು. ಬಂದಿರೋರ್ಗೆಲ್ಲರಿಗೂ ನೆನಪಿಗೆ ಒಂದು ಸ್ಮಾಲ್ ಗಿಫ್ಟ್ ಕೊಡೋಣ ಅಂತ ಎಲ್ರಿಗೂ ಒಂದೊಂದು ಗಿಫ್ಟ್ ಪ್ಯಾಕ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅದನ್ನು ನಾನು ಸೌಮ್ಯಕ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀವಿ. ಎಲ್ಲರೂ ಊಟಕ್ಕೆ ಕೂತಾಗ ಅಲ್ಲೇ ಕೊಟ್ಬಿಡೋಣ ಅಂತ ಇಲ್ಲಿ ಬಂದು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀವಿ. ಊಟಕ್ಕೆ ಒಬ್ಬಟ್ಟು ಊಟ ಇತ್ತು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಒಬ್ಬಟ್ಟಿನ ಸಾರು, ಹಾಗೆ ಪಲ್ಯ, ಡ್ರೈ ಜಾಮೂನು, ಪಲಾವು ಎಲ್ಲನೂ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಸೊ ಎಲ್ಲರೂ ಆರಾಮಾಗಿ ಊಟ ಮಾಡ್ಕೊಂಡು ಹೋದರು. ಕರೆದಿರೋರೆಲ್ಲ ಬಂದಿದ್ದರು. ತುಂಬ ಖುಷಿಯಾಯಿತು. ತುಂಬ ಗ್ರ್ಯಾಂಡಾಗಿ ಆಯಿತು, ಅಂದ್ಕೊಂಡಿದ್ದಕ್ಕಿಂತ ಗ್ರ್ಯಾಂಡಾಗಿ ಆಯಿತು. ತುಂಬ ಅಂದರೆ ತುಂಬ ಚೆನ್ನಾಗಾಯ್ತು. ಎಲ್ರಿಗೂ ಖುಷಿಯಾಯಿತು. ಇದು ಸ್ವಾತಿ ಅವರ ಆಫೀಸ್ ಗ್ಯಾಂಗು. ಆಫೀಸಿಂದ ಒಬ್ಬರು ತಪ್ಪಿಸಿಲ್ಲ, ಎಲ್ಲರೂ ಬಂದಿದ್ದಾರೆ. ನೋಡಿ ತುಂಬ ಖುಷಿಯಾಯಿತು. ಎಲ್ಲರೂ ನನ್ನ ಕಲೀಗ್ಸು ಅಂತೇಳಿ ಎಲ್ರಿಗೂ ಪರಿಚಯ ಮಾಡಿಸ್ಕೊಟ್ಲು. ಅವ್ರು ಬಂದಿದ್ದು ತುಂಬ ಖುಷಿಯಾಯಿತು. ಕೊನೆಯದಾಗಿ ನಾನು, ಕಾರ್ತಿಕ್ ಮತ್ತು ಮಾವ ಕೂತ್ಕೊಂಡಿದ್ದೀವಿ. ಅತ್ತೆ ಅವರೆಲ್ಲ ಲಾಸ್ಟಿಗೆ ಕೂತ್ಕೊತೀವಿ ಅಂತ ಅಂದರು. ನಾವು ಲಾಸ್ಟ್ ಬಟ್ 1 ಬ್ಯಾಚಿಗೆ ಕೂತಿದ್ವಿ. ಅಲ್ಲಿ ಫೈನಲ್ಲಾಗಿ ಒಂದಷ್ಟು ಕ್ಯಾಂಡಿಡ್ ಫೋಟೋಸ್ ತೆಗಿತಿದ್ದಾರೆ, ಸ್ವಾತಿದು, ಸಂದೀಪ್ದು. ಕೊನೆಯದಾಗಿ ನಾನು ಝೂಮಲ್ಲಿ ಡೆಕೋರೇಷನ್ ಎಲ್ಲ ತೋರಿಸ್ತೀನಿ. ಗೊಂಬೆಗಳ ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಅದು ಯಾರ ಹತ್ರ ಮಾಡಿಸಿದ್ರು ಅಂತ ಕೇಳಿಬಿಟ್ಟು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವರ ಫೋನ್ ನಂಬರ್ ಏನಾದರೂ ಸಿಕ್ಕಿದ್ರೆ ಹಾಕಿರ್ತೀನಿ. ಸೊ ಇದಿಷ್ಟು ಸೀಮಂತ ಹೀಗಾಯಿತು. ತುಂಬ ಚೆನ್ನಾಗಾಯಿತು. ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಎಲ್ಲ